ನಮಸ್ಕಾರ ವೀಕ್ಷಕರೇ, ನಾವು ಇದೀವಿ ದುರ್ಗಮ್ಮಗುಡಿ ಹತ್ರ. ನಮ್ಮ ಹತ್ರ ಇದ್ದಾರೆ ಬಳ್ಳಾರಿ ಚಾಂದಿನಿ ಅವರು. ಇದ್ರ ಪ್ರವೃತ್ತ ಎರಡು ಮಾತನ್ನು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಚಾಂದಿನಿ ಅಂತೇಳಿ. ಗಣೇಶ್ ಶೋ ಅಂತೇಳಿ ಪ್ರೀಮಿಯಂ ಶೋ ಅಂತೇಳಿ ಬಟ್ಟೆ ಒಳ್ಳೆ ಆಫರ್ ಇಟ್ಟಿದ್ದಾರೆ. ಇವತ್ತು ನಾನು ಇಲ್ಲಿ ಗೆಸ್ಟಾಗಿ ಬಂದಿದ್ದೀನಿ. ಗಣೇಶ್ ಅವರು ಯಾವತ್ತಿಗೆ ಸಮಾಜ ಸೇವೆ ಮಾಡ್ತಿದ್ದಾರೆ. ನೀವು ಭಾಳಷ್ಟು ನೋಡಿದ್ರಿ ಯೂಟ್ಯೂಬಲ್ಲಿ, ತನ್ನ ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ. ಯಾವತ್ತಿಗೆ ಒಬ್ಬರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಕೇಳ್ಕೊತ ಇದ್ದಾನೆ. ಭಾಳಷ್ಟು ಜನ ಹುಡುಗರು, ಭಾಳ ಯೂತ್ ಹುಡುಗರು, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಭಾಳ ಗಣೇಶ್ಗೆ ಭಾಳ ಫೇಮಸ್ ಆಗಿದ್ದಾರೆ. ಅವರು ಭಾಳ ಫ್ಯಾನ್ಸ್ ಇದ್ದಾರೆ. ಹುಡುಗರು ಸಲುವಾಗಿ ಭಾಳ ಬಡವರು ಇದ್ದಾರೆ. ಹಳ್ಳಿ ಊರ್ಲಿದ್ದ ಭಾಳಷ್ಟು ಜನ ಇಲ್ಲಿಗೆ ಬರ್ತಾರ ಅಂತೇಳಿ ತುಂಬ ಬೆಂಗಳೂರು ಕಡೆ, ರಾಜಸ್ಥಾನ ಕಡೆ ಒಳ್ಳೆ ಕಲೆಕ್ಷನ್ ತಂದು ಇವತ್ತು ಆಫರ್ ಇಟ್ಟಿದ್ದಾರೆ. ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಬೇಕಂತೇಳಿ ಕೇಳ್ಕೊತ ಇದ್ದೀನಿ. ಆತ ಬೆಳಿಬೇಕಂತಲ್ಲ, ಹುಡುಗರಿಗೆಲ್ಲ ಬಡವ್ರಿಗೆಲ್ಲ ಬೆಳೆಸಬೇಕು ಅಂತೇಳಿ, ಅವ್ರಿಗೆಲ್ಲ ಒಳ್ಳೆ ಬಟ್ಟೆ ಹಾಕ್ಸ್ಬೇಕಂತೇಳಿ ಆಸೆ ಇರೋದು. ಯಾಕಂದರೆ ಗಣೇಶನ ಜೊತೆಗೆ ನಾನು ಒಂದು 7-8 ವರ್ಷದಿಂದ ಜರ್ನಿ ಮಾಡ್ತಾಯಿದ್ದೀನಿ. ಗಣೇಶ್ ಬುದ್ಧಿ ಎಂಥದಂತೇಳಿ. ಆತ ಬೆಳಿಬೇಕು, ದುಡಿಬೇಕು, ಇಡಬೇಕು ಅಂಬೋದು ಆಸೆ ಇಲ್ಲ. ಗಣೇಶ್ ಅವರು ಯಾವತ್ತಿಗಾಗಲಿ ಬಡವ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಅದಕ್ಕಾಗಲಿ ಗಣೇಶ್ಗೆ ದುರ್ಗಮ್ಮ ತಾಯಿ ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಗಣೇಶ್, ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು.